ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಗಣೇಶ ಹಬ್ಬ ಬಂದಿದೆಯಲ್ಲ, ಅದಕ್ಕೆ ನಾನು ಕುದಿಸಿ ಮೋದಕನ ಯಾವ ರೀತಿ ಮಾಡ್ಬೋದನ್ನು ನೋಡ್ಬೋದು. ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಲಸಿ, ಗಟ್ಟಿಯಾಗಿ ಕಲಸಿ. ಗಣೇಶನಿಗೆ ಪ್ರಿಯವಾದ ಮೋದಕ ಯಾವ ರೀತಿಯಾದರೂ ಮಾಡ್ಬೋದು ನೋಡಿ. ಈ ರೀತಿ ಚೆನ್ನಾಗಿ ಚಪಾತಿ ರೀತಿಯಲ್ಲಿ, ಚಪಾತಿ ಹೇಗೆ ನಾದ್ಕೋತೀವಿ ಹಿಟ್ಟು ಅದೇ ರೀತಿಯಲ್ಲಿ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ. ಈ ರೀತಿ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿಡಿ. ಹಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿಟ್ಟ ತಕ್ಷಣ ನೋಡಿ ಈ ರೀತಿ ಎಲ್ಲ ರೀತಿ ಎರಡು ಸೈಡಲ್ಲಿ ಎಣ್ಣೆ ಹಚ್ಚಿ, ನಂತರ ಬೆಲ್ಲಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ಚೆನ್ನಾಗಿ ಕಲಸಿ, ನಂತರ ಸೋಪನ್ನು ಹಾಕಿ, ನಂತರ ಇಲೈಚಿ ಪೌಡರ್ ಹಾಕಿ, ನಂತರ ಮೆಣಸನ್ನು ಪೌಡರ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ. ನಂತರ ನಾನು ಸಾಚೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ರೌಂಡ್ ಮಾಡಿ. ನಂತರ ಈ ರೀತಿ ಚೆನ್ನಾಗಿ ಹಿಟ್ಟನ್ನೆಲ್ಲ ಇದು ಮಾಡಿ, ಸಾಚೆ ರೀತಿಯಲ್ಲಿ ಹೇಗೆ ಮಾಡ್ಬೋದು ನೋಡಿ. ಒಳಗೆ ಇದು ಹಾಕಿ ಮಿಶ್ರಣ ಹಾಕಿ ಇದು ಮಾಡಿ. ನಂತರ ಇನ್ನೊಂದು ಉಳ್ಳೆ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಸಾಚಕ್ಕೆ ರೌಂಡಾಗಿ ಉಳಿ ಮಾಡಿ, ನಂತರ ಅದರಲ್ಲಿ ಉಳಿ ಇಟ್ಟು ಈ ರೀತಿ ಕೈಲಿ ಈ ರೀತಿ ಇದು ಮಾಡಿ ಚೆನ್ನಾಗಿ ಸಾಚೆಗೆ ಇದು ಮಾಡಿ ಹಿಟ್ಟನ್ನೆಲ್ಲ ನೋಡಿ ತೆಳ್ಳಗೆ ಇದು ಮಾಡಿ. ನಂತರ ಬೆಲ್ಲದ ಮಿಶ್ರಣನ ಅದಕ್ಕೆ ಹಾಕಿ, ನಂತರ ಇನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಮೇಲೆ ಅಂಟಿಸಿ ನೋಡಿ. ಈ ರೀತಿ ಚೆನ್ನಾಗಿ ಮೇಲೆ ಅಂಟಿಸ್ಬೇಕು. ಚೆನ್ನಾಗಿ ಕೈಯಲ್ಲಿ ಒತ್ತಿ ಈ ರೀತಿ ನೋಡಿ. ಚೆನ್ನಾಗಿ ಒತ್ತ ತಕ್ಷಣ ತೆಗೀರಿ, ಸಾಚೆಯನ್ನು ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಮೋದಕ ಬಂದಿದೆ. ಸಾಚೆಯಲ್ಲೇ ತುಂಬಾ ಶೇಪ್ ಬರುತ್ತೆ. ನಂತರ ಒಂದು ಬೊಗಣಿಗೆ ನೀರು ಹಾಕಿ ಅದಕ್ಕೆ ನಿಂಬೆಹಣ್ಣು ಹಾಕಿ ಕರಗಾಗಬಾರ್ದಂತೆ. ನಂತರ ಒಂದು ಛಾಣಿ ತೊಗೊಳ್ಳಿ. ಬೇಕಾದರೆ ನೀವು ಇಡ್ಲಿ ಸಾಚೆ ಒಳಗೂ ಮಾಡ್ಬೋದು. ನಾನು ಛಾಣಿಯಲ್ಲಿ ಮಾಡ್ತಾಯಿದ್ದೇನೆ. ಸ್ವಲ್ಪ ಛಾಣೆಗೆ ಎಣ್ಣೆ ಹಚ್ಚಿ ನಂತರ ಮೋದಕನ ಮೇಲೆ ಇಡಿ ನೋಡಿ. ಈ ರೀತಿ ಎರಡು ಕೈಯಲ್ಲಿ ಮಾಡಿದ್ದೇನೆ, ಎರಡು ಸಾಚಲ್ಲಿ ಮಾಡಿದ್ದೇನೆ ನೋಡಿ. ಈ ರೀತಿ ಚೆನ್ನಾಗಿ ಮೇಲೆ ಮುಚ್ಚಿಡಿ. ಎಲ್ಲ ಉಗೆಯಲ್ಲಿ ಚೆನ್ನಾಗಿ ಉಕ್ಕಳಿಸಿದಾಗ ಚೆನ್ನಾಗಿ ಬೇಯಬೇಕು ಮೋದಕು ನೋಡಿ. ಈ ಮೋದಕ ರೆಡಿಯಾಗಿದೆ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.